ಹಾಯ್ ಫ್ರೆಂಡ್ಸ್, ತುಂಬ ದಿನ ಆಗಿತ್ತು ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ. ಇವತ್ತೇನಪ್ಪ ಅಂದರೆ ಟಿ ವಿಗೆ ವಾಲ್ ಮೌಂಟ್ ಮಾಡೋದಕ್ಕೆ ಒಂದು ಕಾರ್ನರ್ ಬ್ರ್ಯಾಕೆಟ್ ಬೇಕಿತ್ತು ನನಗೆ. ಮಾರ್ಕೆಟಲ್ಲಿ ಆ ಥರ ಸಿಗೋಲ್ಲ, ನನಗೆ ಬೇಕಾಗಿರೋ ಕ್ವಾಲಿಟಿನೂ ಸಿಗೋಲ್ಲ. ಸೊ ನನ್ನ ಹತ್ರ ಟೂಲ್ಸ್ ಇದೆ, ವೆಲ್ಡಿಂಗ್ ಮಿಷನ್ ಇದೆ, ಮೆಟೀರಿಯಲ್ಸ್ ಇದೆ. ಸೊ ನಾನೇ ಮಾಡ್ತಾಯಿದ್ದೀನಿ. ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ಳಿ, ಬೇರೆಯವ್ರಿಗೋಸ್ಕರ ಕಾಯೋದು ಬೇಕಾಗಿಲ್ಲ. ಎಲ್ಲ ಕೆಲಸ ಮಾಡೋದನ್ನ ಕಲ್ತಿರಬೇಕು. ಸೊ ನಾನು ಎಲ್ಲ ಕೆಲಸ ಮಾಡೋದನ್ನು ಕಲಿತಾ ಇದ್ದೀನಿ. ಸೊ ನನಗೆ ಬೇಕಾಗಿರೋ ಪ್ರಾಡಕ್ಟ್ ನಾನೇ ಮಾಡ್ಕೋತಾ ಇದ್ದೀನಿ. ಜಸ್ಟ್ ವಾಚ್, ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ. ಕೀಪ್ ವಾಚಿಂಗ್. ಫ್ರೆಂಡ್ಸ್ ನೋಡಿ, ಇದು ನಂದು ಹಳೆ ಕಟ್ಟಿಂಗ್ ಮಿಷಿನ್ನು, ಓಡ್ತಲ್ಲ ಈಗ. ಮೋಟ್ರು ಸ್ವಲ್ಪ ಹಾಳಾಗಿದೆ ಅನಿಸುತ್ತೆ, ತುಂಬ ಹೀಟಾಗೋಯ್ತು. ಕೇಳಿಸಿದೆಯಾ? ಸ್ಲೋವಾಗಿ ತಿರುಗ್ತಲ್ಲ ಪೂರ್ತಿ ಸ್ಟ್ರಾಂಗಾಗಿ. ಸೊ ಸಡನ್ನಾಗಿ ನನಗೆ ಟೈಮ್ ಬೇಕಾಗಿತ್ತು. ಇದೊಂದು ಮಾಡೆಲ್ ಮಾಡಿಟ್ಟಿದ್ದೆ. ಇದು ಆ್ಯಕ್ಚುಲಿ ಡ್ರಿಲ್ಲಿಂಗ್ ಮಿಷಿನ್ ಮಾಡೋಣ ಅಂತ ಮಾಡಿಟ್ಟಿದ್ದೆ. ಇದೊಂದು ಪ್ರಾಜೆಕ್ಟು ರನ್ನಿಂಗಲ್ಲಿತ್ತು. ಬಟ್ ಇದಕ್ಕೆ ಡ್ರಿಲ್ ಚೆಕ್ಕು ಬಂದು ನನಗೆ ಮಿಸ್ ಆಯಿತು. ಡ್ರಿಲ್ ಚೆಕ್ ಹಾಕೋದಕ್ಕೆ ಸರಿಯಾಗಿರೋದು ಸಿಕ್ಕಲಿಲ್ಲ. ಸೊ ಈ ಪ್ರಾಜೆಕ್ಟ್ ಹಂಗೆ ಬಿಟ್ಬಿಟ್ಟೆ ಅರ್ಧದಲ್ಲೇ. ಇವಾಗ ನೋಡಿ ಯೂಸ್ ಆಯ್ತಿದು. ಅದಕ್ಕೆ ಯಾವುದೂ ವೇಸ್ಟ್ ಮಾಡಬಾರ್ದು. ಇಟ್ಕೊಂಡ್ರೆ ಯಾವಾಗಾದರೂ ಒಂದ್ಸಲ ಯೂಸ್ ಆಗುತ್ತೆ ನೋಡಿ. ಸೊ ಕಟ್ಟಿಂಗ್ ಆಯಿತು. ಇದು ಆ್ಯಕ್ಚುಲಿ ಟಿ ವಿಗೆ ಫಿಕ್ಸ್ ಆಗುತ್ತೆ. ಈ ಪಾರ್ಟು ಟಿ ವಿಗೆ ಫಿಕ್ಸ್ ಆಗುತ್ತೆ. ಇಲ್ಲೆಲ್ಲ ವೆಲ್ಡಿಂಗ್ ಮಾಡಬೇಕು. ಸೊ ವೆಲ್ಡಿಂಗ್ ಮಾಡಿದ್ರೆ ಹೀಗೆ ಬಂದು ಇದು ಹ್ಯಾಂಗ್ ಆಗುತ್ತೆ. ಸೊ ಇನ್ನೂ ಕೆಲಸ ಇದೆ. ಇದು ಜಸ್ಟ್ ಒಂದು ಟಿ ವಿ ಪಾರ್ಟ್ ಅಷ್ಟೇ. ಬನ್ನಿ ನೆಕ್ಸ್ಟ್ ಕೆಲಸ ಮಾಡೋಣ.
ಸೊ ಫ್ರೆಂಡ್ಸ್, ಈ ಪಾರ್ಟ್ ಬಂದು ಟಿ ವಿಗೆ ಹೋಗುತ್ತೆ. ಈ ಪಾರ್ಟು ಟಿ ವಿಲಿ ಫಿಕ್ಸ್ ಆಗುತ್ತೆ. ಸೊ ಇದು ಬಂದು ಬ್ರ್ಯಾಕೆಟಿಗೆ ಫಿಕ್ಸ್ ಆಗುತ್ತೆ, ವಾಲ್ ಮೌಂಟು. ಇದು ಆ್ಯಕ್ಚುಲಿ ಫ್ರೀ ಮೂಮೆಂಟ್ ಇರುತ್ತೆ, ಹೀಗೆ ಎಲ್ಲ ಕಡೆ ತಿರುಗುತ್ತೆ. ಸೊ ಇದರಲ್ಲಿ ಟಿ ವಿನ ಹೀಗೆ ಹ್ಯಾಂಗ್ ಮಾಡಬೇಕು. ಹ್ಯಾಂಗ್ ಮಾಡಿಬಿಟ್ಬಿಟ್ರೆ ನೋಡಿ, ಇದು ಕಾರ್ನರ್ ಬ್ರ್ಯಾಕೆಟು. ಸೊ ಒಂದು ಲೆವೆಲ್ ರೆಡಿ ಆಗಿದೆ. ಇದು ಬಂದು ವಾಲಿಗೆ ಫಿಕ್ಸ್ ಆಗುತ್ತೆ. ಆಮೇಲೆ ಈ ಪಾರ್ಟ್ ಬಂದು ಟಿ ವಿಗೆ ಫಿಕ್ಸ್ ಆಗುತ್ತೆ. ಟಿ ವಿಗೆ ಈ ಬ್ರ್ಯಾಕೆಟ್ ಫಿಕ್ಸ್ ಆಗಿರುತ್ತೆ. ಸೊ ಇದು ಜಸ್ಟ್ ಈಗ ಬಂದು ಹೀಗೆ ಹ್ಯಾಂಗ್ ಆಗೋ ಥರ ಮಾಡಿದ್ದೀನಿ. ಜಸ್ಟ್ ಟಿ ವಿ ಹಿಂಗೆ ಹ್ಯಾಂಗ್ ಆಗುತ್ತೆ. ಬೇಕಾದರೆ ಇಲ್ಲಿ ಕೆಳಗಡೆ ಒಂದು ಸ್ಕ್ರೂ ಹಾಕಿ ಟೈಟ್ ಮಾಡ್ಕೋಬೋದು. ಸೊ ಟೈಟಾಗಿರುತ್ತೆ. ಬಟ್ ಪ್ರಾಬ್ಲಮ್ ಏನಂದರೆ, ಇದಿದೆಯಲ್ಲ ಈ ಪಾರ್ಟು ತುಂಬ ಚಿಕ್ಕದಾಯಿತು. ಮತ್ತು ಇದು ಬಂದು ಲಾಂಗ್ ಇದೆ. ಸೊ ಇವಾಗ ಏನಾಗುತ್ತೆ ಅಂದರೆ, ಇದ್ರ ವೆಯ್ಟಿಗೆ ಓಕೆ, ಯಾಕಂದರೆ ಇದೆಲ್ಲ ಮೆಟಲ್, ಸ್ಟ್ರಾಂಗ್ ಮೆಟಲ್ ಹಾಕಿದ್ದೀನಿ. ಈ ಕಬ್ಬಣ ಇದೆಲ್ಲ ವೆಯ್ಟ್ ಬರುತ್ತೆ. ಸೊ ಇದ್ರ ಮೇಲೆ ನಾನೇನಾದ್ರು ಟಿ ವಿ ಹಾಕಿದ್ರೆ ಟಿ ವಿ ವೆಯ್ಟು ಸೇರಿ ಇನ್ನೂ ಜಾಸ್ತಿ ವೆಯ್ಟ್ ಆಗೋಗುತ್ತೆ. ಸೊ ಏನಾಗುತ್ತೆ, ಈ ಪಾರ್ಟು ಗೋಡೆಯಲ್ಲಿ ಫಿಕ್ಸ್ ಆಗುತ್ತೆ. ಬಟ್ ಅಷ್ಟು ಗಟ್ಟಿಯಾಗಿ ಇಟ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಟಿ ವಿ ಹಾಕಿದ್ರೆ ಫುಲ್ ವೆಯ್ಟ್ ಜಾಸ್ತಿ ಆಗೋಗುತ್ತೆ. ಸೊ ನಾನು ಇದನ್ನು ಆಲ್ಟ್ರೇಷನ್ ಮಾಡಬೇಕು ಇವಾಗ. ಬಿಕಾಸ್ ನಾನು ಗೊತ್ತಿರಲಿಲ್ಲ ಇಷ್ಟು ವೆಯ್ಟ್ ಬರುತ್ತೆ ಅಂತ. ಬಿಕಾಸ್ ಫಸ್ಟ್ ಟೈಮೆಲ್ಲ ಮಾಡ್ತಿರೋದು, ನನಗೆ ಇಷ್ಟು ವೆಯ್ಟ್ ಬರುತ್ತೆ ಅನ್ನೋ ಒಂದು ಅಂದಾಜು ಇರಲಿಲ್ಲ. ಸೊ ಇವಾಗ ಏನಪ್ಪ ಮಾಡ್ತೀನಿ ಅಂದರೆ, ಈ ಪಾರ್ಟ್ ಇದೆಲ್ಲ ಇದನ್ನು ಹೀಗೆ ಇನ್ನೂ ಲೆಂತ್ ಜಾಸ್ತಿ ಮಾಡ್ತೀನಿ. 4 ಸೈಡ್ಸು
ಫುಲ್ಲು ಲೆಂತ್ ಜಾಸ್ತಿ ಮಾಡಿದ್ರೆ ಆವಾಗ ಇದಕ್ಕೆ ಈ ವೆಯ್ಟ್ನ ಇಟ್ಕೊಳ್ಳೋ ಕೆಪಾಸಿಟಿ ಬರುತ್ತೆ. ಸೊ ಆ್ಯಂಡ್ ಇಲ್ಲಿ ಇದನ್ನು ಕೂಡ ಇಲ್ಲಿ ಕಟ್ ಮಾಡಿಬಿಡ್ತೀನಿ, ಯಾಕಂದರೆ ಕಾರ್ನರ್ ಬ್ರ್ಯಾಕೆಟ್ನ ಇಲ್ಲಿ ವಾಲ್ ಫಿಕ್ಸ್ ಮಾಡಿದ್ಮೇಲೆ ಇದು ಫುಲ್ ಈಗ ಟರ್ನ್ ಆಗೋಲ್ಲ. ಟಿ ವಿ ಹೀಗೆ ತಿರ್ಕೋಬೇಕು, ಬಟ್ ಈಗ ತಿರ್ಕೊಳ್ಳಲ್ಲ. ಸೊ ಇಲ್ಲಿ ಮಧ್ಯಕ್ಕೆ ಕಟ್ ಮಾಡಿ ಇದು ಕೂಡ ಹಿಂಗೆ ಟರ್ನ್ ಆಗೋ ಥರ ಮಾಡ್ತೀನಿ. ಸೊ ಪರ್ಫೆಕ್ಟ್ ವಾಲ್ ಕಾರ್ನರ್ ಬ್ರ್ಯಾಕೆಟ್ ಆಗುತ್ತೆ. ಮಾಮೂಲಿ ಬ್ರ್ಯಾಕೆಟ್ ಆದರೆ ಜಸ್ಟ್ ಇದೊಂದು ಪಾರ್ಟ್ ಮಾಡಿ ವಾಲಿಗೆ ಫಿಕ್ಸ್ ಮಾಡಿಬಿಟ್ಟಿದ್ರೆ ಸರಿ ಹೋಗುತ್ತೆ. ಬಟ್ ಕಾರ್ನರ್ ಬ್ರ್ಯಾಕೆಟ್ ಈಸ್ ಕಾಂಪ್ಲಿಕೇಶನ್, ಅದಷ್ಟು ಸುಲಭ ಅಲ್ಲ ಮಾಡೋದು. ಸೊ ನನಗೆ ಗೊತ್ತಿರೋ ನಾಲೆಜ್ ಯೂಸ್ ಮಾಡ್ತಾಯಿದ್ದೀನಿ. ಹೋಪ್ ವೆಲ್ ಇಟ್ ವಿಲ್ ವರ್ಕ್ ಫೈನ್. ಸೊ ಫ್ರೆಂಡ್ಸ್, ಈಗ ಬ್ರ್ಯಾಕೆಟು ರೆಡಿಯಾಗಿದೆ, ಫುಲ್ ಕಂಪ್ಲೀಟಾಗಿ ರೆಡಿಯಾಗಿದೆ. ನಾನು ಮೊದಲೇ ಹೇಳಿದಾಗೆ ಈ ಪೀಸ್ ನೋಡಿ, ಈ ಪೀಸ್ಗೆ ಈ ಥರ ಉದ್ದ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಎಕ್ಸ್ಟ್ರಾ ಪೀಸ್ ಕಟ್ ಮಾಡಿ ವೆಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಒಳ್ಳೆ ಗ್ರಿಪ್ ಸಿಗುತ್ತೆ, ಲೆಂತ್ ಜಾಸ್ತಿ ಆಯ್ತಲ್ಲ ಇದು. ಸೊ ವಾಲಲ್ಲಿ ಹಾಕಿದ್ರೆ ಇಲ್ಲಿ ಎಷ್ಟೇ ತೂಕ ಬಿಟ್ಟರೂ ಇಟ್ಕೊಳ್ಳೋ ಕೆಪಾಸಿಟಿ ಬಂದಿದೆ ಇದಕ್ಕೆ. ಸೊ ನೋ ಪ್ರಾಬ್ಲಮ್. ಈಗ ಇದನ್ನೆಲ್ಲ ಅಸೆಂಬಲ್ ಮಾಡಿ ಮತ್ತು ಇದನ್ನು ಟಿ ವಿಗೆ ಫಿಕ್ಸ್ ಮಾಡ್ತೀನಿ. ಸೊ ಲೆಟ್ಸ್ ಡೂ ಇಟ್. ರೆಡಿ ಆಗಿದೆ ನೋಡಿ, ಹಾವು ಥರ ಕಾಣಿಸ್ತಿಲ್ವಾ? ಚೆನ್ನಾಗಿದೆಲ್ಲ, ನೈಸ್. ಸೊ ಬನ್ನಿ ಇದನ್ನು ವಾಲಿಗೆ ಫಿಕ್ಸ್ ಮಾಡಿಬಿಟ್ಟು ಟಿ ವಿಗೆ ಕುಣಿಸ್ಬಿಡೋಣ. ಓಕೆ ನೋಡಿ ಫ್ರೆಂಡ್ಸ್, ಇದು ನಮ್ಮನೆ ಟಿ ವಿ ನಾನಿವಾಗ ಫಿಕ್ಸ್ ಮಾಡೋಕ್ಕೆ ಹೋಗ್ತಾ ಇರೋದು. ಇಲ್ಲಿ 4 ಹೋಲ್ಸ್ ಇದೆ ನೋಡಿ, ಅಲ್ಲಿ ಬ್ರ್ಯಾಕೆಟ್ ಫಿಕ್ಸ್ ಮಾಡ್ತೀನಿ. ಸೊ ಲೆಟ್ಸ್ ಫಿಕ್ಸ್ ಇಟ್ ನಾವು. ಏನಪ್ಪ ಇದು ಕಿಚಪಟ ಸೌಂಡ್ ಬರ್ತಿದ್ದೀನಿ ಅನ್ಕೊತೀರ? ನಮ್ಮ ಮನೇಲಿ ಸೀರಿಯಲ್ ಹಾಕ್ಬಿಟ್ಟಿದ್ದಾರೆ, ಅದ್ರದ್ದು ವಾಯ್ಸ್ ಬರ್ತಿದೆ. ಫಾಸ್ಟ್ ಫಾರ್ವರ್ಡ್ ಮಾಡಿದ್ದಕ್ಕೆ ಆ ಥರ ಬರ್ತಿದೆ, ಬಟ್ ಚೆನ್ನಾಗಿದೆ ಅಲ್ಲ ಕೇಳೋಕ್ಕೆ, ಕೇಳಿ.
ಸೊ ಇವಾಗ ಬ್ರ್ಯಾಕೆಟ್ ಫಿಕ್ಸ್ ಆಗಿದೆ ನೋಡಿ. ಇದನ್ನು ಈಗ ವಾಲಲ್ಲಿ ಆಲ್ರೆಡಿ ನಾನು ಬ್ರ್ಯಾಕೆಟ್ನ ವಾಲ್ ಮೌಂಟ್ ಮಾಡಿದ್ದೀನಿ ನೋಡಿ. ಸೊ ಇದಕ್ಕೆ ಇವಾಗ ಟಿ ವಿ ಕೂರಿಸ್ಬಿಟ್ರೆ ಕೆಲಸ ಮುಗೀತು ನೋಡಿ. ಇದು ಈ ಥರ ಲೆಫ್ಟ್ಗೂ ಹೋಗುತ್ತೆ ಮತ್ತು ಕಾರ್ನರ್ಗೂ ಬರುತ್ತೆ. ಸೊ ಲೆಟ್ಸ್ ಫಿಕ್ಸ್ ಇಟ್ ನಾವು. ನೋಡಿ ನಾನು ಫಿಕ್ಸ್ ಮಾಡಿದ್ದೀನಿ. ಶೂಟ್ ಮಾಡೋಕ್ಕಾಗಿಲ್ಲ, ಬಟ್ ಮೊಬೈಲ್ ಸೈಡ್ಗೆ ಇಟ್ಬಿಟ್ಟು ಫಿಕ್ಸ್ ಮಾಡಿದೆ, ಯಾಕಂದರೆ 2 ಕೈ ಯೂಸ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಮೊದಲೇ ಅದು ಬ್ರ್ಯಾಕೆಟ್ ತುಂಬ ಲೂಸಾಗಿ, ನಮ್ಮ ಮನೆ ವಾಲ್ ಗಟ್ಟಿ ಇಲ್ಲ, ಬೋಲ್ಟು ಲೂಸಾಗಿ ಕುತ್ಕೊಂಬಿಟ್ಟಿದೆ, ಎಳೆದ್ರೆ ಕಿತ್ತೋಗೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ನೋಡಿ. ಸೊ ಈ ಥರ ಹೀಗೆ ಮಾಡಿಬಿಟ್ರೆ ವೆಯ್ಟ್ ಜಾಸ್ತಿ ಬೀಳಲ್ಲ. ಸ್ಟ್ರೈಟು ಒಂದೇ ಲೆಂತ್ ಕೊಟ್ಬಿಟ್ರೆ ವೆಯ್ಟ್ ಬೀಳುತ್ತೆ ಅದ್ರ ಮೇಲೆ. ಸೊ ಈ ಥರ ಕ್ರಾಸ್ ಹಾಕ್ಬಿಟ್ರೆ ವೆಯ್ಟ್ ಬೀಳಲ್ಲ. ಅಷ್ಟೊಂದು ಎಷ್ಟು ದೂರ ಮಾತಾಡ್ತಿದ್ಯಾ? ನಾನು ಅವ್ರು ತೊಂದರೆ ಕೊಡಕ್ಕೆ ಬಂದಿಲ್ಲ, ಅವ್ರು ನೋಡ್ಕೊಳ್ಳೋಕೆ ಬಂದಿದ್ದೀನಿ. ನನ್ನಾಣೆ ಬೇರೆ ಏನು ಮಾತಾಡಲ್ಲ. ಸೊ ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೀಡಿಯೋಸ್ ನಾನು ತರ್ತಾ ಇರ್ತೀನಿ. ಲೇಟ್ ಆಗ್ಬೋದು, ಬಟ್ ಮಾಡ್ತೀನಿ. ಓಕೆ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್.